ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಎಲ್ಲಿಗೆ? ಶನಿ ಪ್ರಭಾವಕ್ಕೆ. ಶನಿವಾರ ಬಂದೇ ಬಿಡ್ತು. ನೋಡಿದ್ರ ಎಂತೆಂಥ ದಿವಸ ಬಂತು ಅಂತ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂದ್ಕೊಂತಾನೆ. ಈ ಸಾಧನೆ ಮಾಡಬೇಕಾದ್ರೆ ಭಗವಂತನ ಕೃಪಾ ಕಟಾಕ್ಷ ಬೇಕು. ಆದರೆ ಮಧ್ಯದಲ್ಲಿ ಖಾಲಿಯವನೊಬ್ರು ಇರ್ತಾನೆ, ಈ ರಾಹು ಕೇತು. ಇವರಿಬ್ಬರನ್ನ ಅಧಿಕಾರಿಯಾಗಿ ಕೂಡಿಸ್ಬೇಕು ಅಂತ ಇರ್ತಾನೆ. ಅವನೇ ಶನೇಶ್ವರ. ಶನೇಶ್ವರನು ಕೊಟ್ಟಿದ್ದು ಯಥೇಚ್ಛವಾಗಿರುತ್ತೆ, ಯಾರು ಕದ್ಕೊಂಡು ಹೋಗೋಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಕಷ್ಟಪಟ್ಟಿದ್ದೇನಿರುತ್ತೆ ಜೀವನ ಪರ್ಯಂತ ಶಾಶ್ವತವಾಗಿ ಕೊಡೋನೇ ಶನೇಶ್ವರ. ಇವತ್ತಿನ ದಿವಸ ಆ ಒಂದು ಶನಿವಾರ ತಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿರ್ತಕ್ಕಂಥ ದಿನ. ಈ ಶನಿವಾರ, ಹೋದ ಶನಿವಾರ ನಿಮ್ಮ ಕಾರ್ಯಕ್ರಮ ಹೇಳಿದ್ದೆ ಏನಂತ, ಎಲ್ಲರೂ ಬಟ್ಟೆಗಳನ್ನು ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ಸುಡಿ ಅಂತ ಮಾಡಿದ್ದೀರಾ? ನೋಡೋಣ ಎಲ್ಲಿವರೆಗೂ ಯಾರ್ಯಾರು ಹೋಮ್ವರ್ಕ್ನ ಎಷ್ಟು ಬೇಗ ಮಾಡ್ಕೊಂಬಂದಿದ್ದೀರಾ, ಯಾರ್ಯಾರು ತಪ್ಪುಗಳು ಮಾಡಿರ್ತಕ್ಕಂಥ ವಿಚಾರಗಳಿಗೆ ತಮ್ಮೆಲ್ಲರಿಗೂ ದಂಡನೆ ಕೊಟ್ಟಿರ್ತಾರೆ. ಮೇಷ್ಟ್ರು ಕೊಡ್ತಕ್ಕಂಥ ದಂಡನೆ ಶನೇಶ್ವರನು ಏನು ಹೇಳಿರ್ತಾನೆ ಅದನ್ನೆಲ್ಲ ತಪ್ಸಕ್ಕೆ ನನ್ನ ಕೈಲಾದ ಮಟ್ಟಕ್ಕೆ ಪ್ರಯತ್ನ. ಅದಕ್ಕೆ ಆಂಜನೇಯ ಅದಕ್ಕೆ ನಿಂತ್ಕೊಂಡಿರ್ತಾನೆ, ಬಾಲನ ತೋರಿಸ್ತಾ ಇರ್ತಾನೆ. ಬನ್ರೋ ಹಳ್ಳಕ್ಕೆ ಬಿಡಬೇಡಿ, ನನ್ನ ಬಾಲ ಹಿಡ್ಕೊಳ್ಳಿ, ಬನ್ನಿ ಮೇಲಕ್ಕೆ ಅಂತಾನೆ ಆಂಜನೇಯ. ಆದರೆ ನೀವು ಬಾಲನೂ ಹಿಡಿದೆ, ಸೂರ್ಯ ನಮಸ್ಕಾರನೂ ಮಾಡಿದೆ, ತಂದೆಗೆ ಗೌರವ ಕೊಡದೇ ಇದ್ರೆ ಶನೇಶ್ವರ ಏನು ಮಾಡ್ತಾನೆ, ಓಹೋ ನಿಮಗಿರೋ ದುರಹಂಕಾರಕ್ಕೆ ಮಾಡ್ತೀನಿ ನೋಡಿ, ತುಳಿದು ನಿಂತು ಬಿಡ್ತೀನಿ ಹುಷಾರ್ ಅಂತ ಹೇಳಿ ಶನೇಶ್ವರನ ಹಾಕಿ ತುಳಿದು ಬಿಡ್ತಾನೆ. ಎಂಥ ಶನೇಶ್ವರ ಅನ್ಕೊಂಡ್ರೆ, ಒಳ್ಳೆಯವರಿಗೆ ಒಳ್ಳೆಯವನೋ, ಕೆಟ್ಟವರಿಗೆ ಬಹಳ ದುಷ್ಟ, ಹುಷಾರ್. ಅದಕ್ಕೆ ಅವನು ಹೇಳ್ತಾನೆ, ನೀಲಿಯಾಗಿದ್ದಾಗ ಸಂತೋಷವನ್ನು ಪಡಿಸ್ತೀನಿ, ಏನು ಬೇಕೋ ಕೊಡ್ತೀನಿ, ಕಪ್ಪಾಗಿದ್ದಾಗ ನಿಮ್ಮನ್ನೆಲ್ಲ ಎಲ್ಲೂ ಇಲ್ಲ ಅನ್ಸ್ಬಿಡ್ತೀನಿ ಅಂತಾನೆ ಪರಮೇಶ್ವರ. ಅಂಥ ಒಂದು ಪರಮೇಶ್ವರನ ಸ್ವರೂಪನಾಗಿರ್ತಕ್ಕಂಥ ರುದ್ರ ಸಂಭೂತ ಶನೇಶ್ವರ. ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಒಂದು ಕಡೆ ಸೂರ್ಯ, ಇನ್ನೊಂದು ಕಡೆ ಶನಿ. ಸೂರ್ಯ ಮತ್ತು ಶನಿ ತಂದೆ ಮಗ. ಸೂರ್ಯ ನಮಸ್ಕಾರ ಮಾಡಿದ್ರೆ ಶನಿಗೆ ಪ್ರಿಯ. ಶನಿನ ಯಾವ ಕಾಲಕ್ಕೂ ಹೊಗಳ್ತಾ ಇರಬೇಕು. ಶನೇಶ್ವರ ತುಂಬ ಒಳ್ಳೆಯ ಕಣೆ ನೀನು, ಜಾಣ್ಮರಿ ಅನ್ನೋ ರೀತಿ ಹೊಗಳ್ಬೇಕು. ಈ ರೀತಿ ಹೊಗಳಕ್ಕೆ ಯಾರಿಂದ ಸಾಧ್ಯ? ಎಲ್ಲ ಹೆಂಗಸರಿಂದ ಸಾಧ್ಯ. ಆದರೆ ಭಯ ಪಡ್ತೀರಾ, ಶನಿನ ನೋಡಿ ಭಯ ಪಡಬೇಡಿ, ಮಿತ್ರತ್ವ ಬೆಳೆಸ್ಕೋಬೇಕು. ಆ ಶನಿನ ನೀವೆಲ್ಲ ಭಯಪಟ್ಟೇ ಪೂಜೆ ಮಾಡ್ತೀರಾ ಹೊರತು ಶ್ರದ್ಧೆಯಿಂದ, ಪ್ರೀತಿಯಿಂದ, ಗೌರವದಿಂದ ಯಾವ ಥರ ಪೂಜೆ ಮಾಡಿದಿರಾ? ಪ್ರತಿಯೊಬ್ಬನಿಗೂ ಹೇಳ್ತಾ ಇದ್ದೀನಿ, ಶನಿನ ಬಹಳ ಚೆನ್ನಾಗಿ ಗೌರವಿಸಿ, ಚೆನ್ನಾಗಿ ಪ್ರೀತಿ ಮಾಡಿ, ಖಂಡಿತ ನಿಮಗೆ ಕೇಳಿದ್ ಕೊಡ್ತಾನೆ. ಅದಕ್ಕೇನು ಮಾಡಬೇಕು ಗೊತ್ತಾ? ಪಿತೃದೋಷ ಪರಿಹಾರವನ್ನು ಫಸ್ಟ್ ಮಾಡ್ಕೊಳ್ಳಿ. ಶನಿಗೆ ಇಷ್ಟವಾಗಿದ್ದು ಪಿತೃದೋಷ ಪರಿಹಾರ ಅಂದರೆ ತಂದೆಗೆ ಗೌರವ ಕೊಟ್ಟರೆ, ರವಿ ಅಂದರೆ ಶನಿ, ಆ ಶನೇಶ್ವರನ ಅಧಿಪತಿಯಾಗಿರ್ತಕ್ಕಂಥವನು, ತಂದೆ ಆಗಿರ್ತಕ್ಕಂಥವನು ಶನಿ, ತಂದೆಯ ಮಾತಿಗೆ ಗೌರವ ಕೊಡ್ತಕ್ಕಂಥವನು. ಅದಕ್ಕೆ ಆ ತಂದೆ ಆಗಿರ್ತಕ್ಕಂಥ ರವಿ ನಮಗಿದ್ದರೆ ಪಿತೃಗಳು ಅಂತ ಕರಿತೀವಿ. ಪಿತೃದೋಷ ಪರಿಹಾರ ಮಾಡಿಕೊಂಡ್ರೆ ನಮ್ಮ ಜೀವನ ಇಡೀ ಕರ್ಮ ಹತ್ರಕ್ಕೆ ಬರಲ್ಲ. ಅದಕ್ಕೆ ಹೇಗೆ ಮಾಡ್ಕೋಬೇಕು? ಸೂರ್ಯ ನಮಸ್ಕಾರ 12 ಮಾಡಲೇಬೇಕು ಪ್ರತಿದಿನ. ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಸೂರ್ಯಂ ಜಗತ್ಕರ್ತಾನಾಂ ಜ್ಞಾನಮೋಕ್ಷ ಪ್ರದಾಯಕಂ ಸೂರ್ಯಾಷ್ಟಕಂ ಪಟೇ ನಿತ್ಯಂ ಗೃಹಪೀಡ ಪರಿನಾಶನಂ. ಗೃಹಪೀಡ ಪರಿನಾಶನಂ. ಗೃಹಪೀಡ ಅಂದರೆ ಯಾವುದು? ಶನೇಶ್ವರನು ಕರ್ಮವನ್ನು ಕಳಿಸೋದು. ಪರಿ ಅಂದರೆ ಆತ್ಮ, ಆತ್ಮದಲ್ಲಿರತಕ್ಕಂಥ ದೋಷಗಳು, ಜನ್ಮದಲ್ಲಿರತಕ್ಕಂಥ ದೋಷಗಳು ಎಲ್ಲವನ್ನು ಕಳೆಯೋಕ್ಕೆ ಸದಾವಕಾಶ. ಅದಕ್ಕೆ ಶನೇಶ್ವರನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸದಾವಕಾಶ ಈ ದಿನ. ಈ ದಿನ ಶನೇಶ್ವರನ ಸ್ಮರಣೆ ಜೊತೆ ನವದುರ್ಗರ ಕಥೆಯನ್ನು ಹೇಳ್ತಾ ಇರ್ತೀನಿ. ಈ ನವದುರ್ಗಿಯರ ಕಥೆಯಲ್ಲಿ ನೀವುಗಳು ಪಾಲ್ಗೊಳ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಒಂದು ಸಮಯ ಬಂದ್ಬಿಡುತ್ತೆ, ಅಬ್ಬಾ ಎಲ್ಲ ಬಾಗಿಲು ಮುಚ್ಚಿಬಿಟ್ಟಿದ್ದೀನಿ, ಬಾರೋ ಒಂದೇ ಒಂದು ಕಿಟಕಿ ತೆಗಿದ್ದೀನಿ. ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ ಒನ್ ವಿಂಡೋ ವಿಲ್ ಬಿ ಓಪನ್ಡ್ ಟು ಯುವರ್ ಲೈಫ್ ಅಂತಾನೆ. ಆ ಕಿಟಕಿಲಿ ನೀವು ಅಕಸ್ಮಾತ್ ದಾಟ್ಕೊಂಡು ಹೊರಗಡೆ ಹೋಗಲಿಲ್ಲ, ಜೀವನ ಏನಾಗುತ್ತೋ ಸಮಾಧಿ, ಹುಷಾರ್. ಅದಕ್ಕೋಸ್ಕರ ಇಂಥ ಒಂದು ಜೀವ ಸಮಾಧಿ ಆಗಿಬಿಟ್ಟು ನೀವುಗಳು ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ಬಿಡ್ಬಿಡಿ. ಜೀವನನ ಇರೋದೇ ಕೇವಲ ಸ್ವಲ್ಪ ದಿನಗಳ ಕಾಲ. ಆ ಸ್ವಲ್ಪ ದಿನದಲ್ಲಿ ಒಳ್ಳೆ ಜೀವನವನ್ನ, ಕಷ್ಟ ಜೀವನವನ್ನ ದೂರ ತಳ್ಳಕ್ಕೆ ಸುಖ ಜೀವನವನ್ನು ಆರಿಸ್ಕೋಬೇಕಾದ್ರೆ ನಿಮ್ಮ ಕರ್ತವ್ಯ ದೇವರ ಕಡೆ. ದೇವರನ್ನ ಪೂಜೆಯ ಪುನಸ್ಕಾರ ಬಿಟ್ಟು ಯಾವ ಕಾಲಕ್ಕೂ ಯಾರಿಗೂ ಭಯ ಪಡಬೇಡಿ. ಭಗವಂತನಿಗೆ ಮಾತ್ರ ಶ್ರದ್ಧೆ ಇರಬೇಕು, ಭಯ ಪಡಬಾರ್ದು. ಫ್ರೆಂಡ್ಶಿಪ್ ಆಗಿರಬೇಕು. ಜೀವನದಲ್ಲಿ ಭಗವಂತನ ಹತ್ರ ಬಹಳ ಸರಳವಾಗಿರಬೇಕು. ಏನಪ್ಪ ಯಾಕೆ ಹಿಂಗೆ ಮಾಡಿದೆ, ನಾನು ನಿನಗೇನು ಪೂಜೆ ಪುನಸ್ಕಾರ ಮಾಡಿಲ್ವನೇ, ಅಥವಾ ಏನಾದರೂ ಬೇಜಾರು ಮಾಡ್ಕೊಂಡ್ರ ಅಳಿ, ಆ ಭಗವಂತನ ಹತ್ರನೇ ಅಳಿ. ಆಮೇಲೆ ಯಾರಾದರೂ ಅಯ್ಯೋ ಅಂತ ತುಂಬ ನಾಟಕ ಮಾಡ್ತಾರೆ, ತುಂಬ ಕಷ್ಟ ಅಂತಾರೆ, ತುಂಬ ಕಷ್ಟ ಅಂತ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಗೊತ್ತಾ, ಅಂಥವ್ರು ನಂಬಲೇಬೇಡಿ. ಕೆಲವ್ರು ಹೋಗಿದ್ರೆ ದುಡ್ಡು ಕೊಡೋ ಅಂದರೆ ತುಂಬ ಕಷ್ಟ ಕಾಣೋ, ಆಗಲಿಲ್ಲ ಅಂತಾನೆ. ಒಂದ್ಸಲಿ ಕಷ್ಟ, ಎರಡನೇ ಸಲಿನೋ ಇವತ್ತು ಆಗಲಿಲ್ಲ. ಇಂಥ ನಾಟಕ ಶಿಖಾಮಣಿಗಳನ್ನ ಒದ್ದೋಡಿಸ್ಬೇಕು. ಯಾಕೆಂದರೆ ಅಷ್ಟೂ ನಾಟಕನೇ, ಬರೀ ನಾಟಕ. ಅವತ್ತು ಅಕಸ್ಮಾತ್ ನಿಜವಾಗ್ಲೂ ಯಾರು ತುಂಬ ಮೊಸಳೆ ಕಣ್ಣೀರಿಡ್ತಾರೆ ಅಂಥವರೆಲ್ಲ ನಿಜವಾಗ್ಲೂ ದಾರಿದ್ರ್ಯದವರಲ್ಲ, ಖಂಡಿತ ನಾಟಕದವರು. ಓಡಿಸ್ಬೇಕು ಅವ್ರನ್ನೆಲ್ಲ. ಹೇಗೆ ಓಡಿಸ್ಬೇಕು? ಶನೇಶ್ವರನಿಗೆ ಹೇಳಬೇಕು, ಅವನಿಗೆ ಅಪ್ಲಿಕೇಶನ್ ಹಾಕಬೇಕು. ಶನೇಶ್ವರ ನೋಡೆಯ ಅವ್ನು ದುಡ್ಡು ಕೊಡ್ತಾ ಇಲ್ಲ, ಈ ನನ್ನ ಮಗನ ನನ್ನ ದುಡ್ಡು ನನಗೆ ವಾಪಸ್ ಕೊಡದಿದ್ರೆ ಇವ್ನು ಏನು ಮಾಡಬೇಕು ನೋಡು.
ಹೇಗೆ ಮಾಡ್ತೀಯಾ ನೋಡು, ನಿನಗೆ ಎಳ್ಳೆಣ್ಣೆ ಸ್ನಾನ ಮಾಡಿಸ್ತೀನಿ, ತೈಲಭ್ಯಂಜನ ಮಾಡಿಸ್ತೀನಿ, ಎಳ್ಳನ್ನ ಪರಿಪೂರ್ಣವಾಗಿ ದಾನವಾಗಿ ಕೊಡ್ತೀನಿ, ಕಪ್ಪು ಬಟ್ಟೆಗಳನ್ನ ಯಾವ ಕಾಲಕ್ಕೂ ಬಡವರಿಗೆ ದಾನವನ್ನು ಕೊಡ್ತೀನಿ, ಅಥವಾ ಯಾತ್ರಿಕರಿಗೆ ಯಾವುದಾದ್ರೂ ಕಂಬಳಿನ ದಾನವಾಗಿ ಕೊಡ್ತೀನಿ, ಭಿಕ್ಷದವ್ರಿಗೆ ಅಕಸ್ಮಾತ್ ಊಟ ಹಸುವಾಗಿದ್ರೆ ಊಟವನ್ನು ಹಾಕಿಸ್ತೀನಿ, ನೀನು ನನ್ನ ನೋಡ್ಕೋ, ನಾನು ನೀನು ಬೇಕಾಗಿದ್ದ ಕೆಲಸನ ಮಾಡ್ತೀನಿ ಅಂತ ಶನೇಶ್ವರನ ಹತ್ರ ಪಂದ್ಯ ಕಟ್ಟಿ ನನ್ನ ಮಗ ಯಾವ ದುಡ್ಡು ಇಸ್ಕೊಂಡಿದ್ದಾನೋ ಓಡ್ ಬಂದು ನಿಮ್ಮ ಮನೆ ಹತ್ರ ಕೊಡ್ಬೇಕು, ಹಾಗೆ ಮಾಡಿರ್ತಾನೆ ಶನಿ. ಇದು ಸತ್ಯ. ಅದಕ್ಕೆ ಆ ಶನೇಶ್ವರನ ಹತ್ರ ಪೈಪೋಟಿ ಇರಬೇಕೆ ಹೊರತು ಅಷ್ಟು ಫ್ರೆಂಡ್ಶಿಪ್ ಇದ್ದರೆ ಯಾವನ ಹತ್ರನೂ ಯಾರು ದುಡ್ಡು ಇರಬೇಕಾಗಿಲ್ಲ. ಅದೇ ರೀತಿ ನೀವುಗಳು ಅಷ್ಟೇ, ನೀವು ಋಣ ತೀರಿಸ್ಕೊಳ್ಳೋಕ್ಕೆ ನೀವು ಅಕಸ್ಮಾತ್ ಇರಲಿ ಬಿಡಿ ನಮ್ಮದೇ ದುಡ್ಡು ಅಂತ ಕಷ್ಟ ಅಂತ ಇಸ್ಕೊಂಬಂದಿರ್ತೀರಾ, ವಾಪಸ್ ಕೊಡೋಕೆ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕಿ ಕೊಡೋಕ್ಕಲ್ಲ. ಯಾವತ್ತು ತಿಳ್ಕೊಳ್ಳಿ, ಕೈಲಾದ ಮಟ್ಟಿಗೆ ಗಂಜಿನ ಆಮ್ಲಿನ ಕುಡೀರಿ, ಇನ್ನೊಬ್ಬ ಋಣ ಇಟ್ಕೋಬಾರ್ದು. ಆ ಋಣನ ತೀರಿಸ್ಕೊಳ್ಳೋ ಅವಕಾಶ ಇನ್ನೇನು ಬಂದ್ಬಿಡ್ತು ಜೂನ್ 6ನೇ ತಾರೀಕು. ಜೂನ್ 6ನೇ ತಾರೀಕು ಮೇಲೆ ಖಂಡಿತ ಯಾರು ಋಣ ಇಟ್ಕೋಬೇಡಿ. ಅದಕ್ಕೆ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗದಿದ್ದ ಹಾಗೆ ನೋಡ್ಕೊಳ್ಳಿ. ಋಣ ಇಟ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ಒಬ್ಬೊಬ್ಬನು ಒಂದೊಂದು ಋಣದಲ್ಲಿ ಕಳೆದು ಹೋಗ್ತೀರಾ. ನಿಮ್ಮ ಗಾಡಿ ಸೇಲ್ ಹೊರಟೋಗುತ್ತೆ, ನೀನು ಅಕಸ್ಮಾತ್ ಇನ್ನೊಬ್ಬ ದುಡ್ಡು ಇಟ್ಕೊಂಡಿದ್ದಲ್ಲ. ಜೂನ್ 6ನೇ ತಾರೀಕು ಮೇಲೆ ಋಣಾಧಿಪತಿಯಲ್ಲಿ ಕನ್ಯಾ ರಾಶಿಯಲ್ಲಿ ಶನಿ ಕೂತ್ಕೊಂಡಿದ್ದರೆ, ಮಿಥುನ್ ರಾಶಿಯಲ್ಲಿ ಸಾಕ್ಷಾತ್ ಕೇತು ಕೂತಿದ್ದರೆ ಋಣ ವಿಮುಕ್ತಿನ ಕತ್ರಿ ಹಾಕ್ತಾನೆ. ಹೇಗೆ ಕತ್ರಿ ಹಾಕ್ತಾನೆ ಅಂದರೆ, ನೀವು ಇನ್ನೊಬ್ಬನ ದುಡ್ಡು ಇಸ್ಕೊಂಡಿರ್ತೀರ, ನಿಮ್ಮ ಬೈಕ್ ಕೆಟ್ಟ ಹೋಗುತ್ತೆ, ಸಾಲ ಸಾಲ ಸಾಲ, ಹೋಗಿದ್ದ ಬೈಕ್ ರಿಪೇರಿ ವಾಪಸ್ ಬರೋದೇ ಇಲ್ಲ. ಅವನು ಅಕಸ್ಮಾತ್ ರಿಪೇರಿ ಮಾಡು ಅಂದರೆ ಅಲ್ಲೇ ಮುರಿದು ಬಿಸಾಕಿರ್ತಾನೆ, ನೀವು ಇಸ್ಕೊಂಬರಕ್ಕಾಗಲ್ಲ, ಹಾಗೆ ಮಾಡಿರ್ತಾನೆ. ನಿನ್ನ ಮಗಳು ಮದುವೆ ಮಾಡಬೇಕು, ಮದುವೆ ಮಾಡೋಕ್ಕೆ ರೆಡಿ, ಎಂಗೇಜ್ಮೆಂಟ್ ರೆಡಿ, ಗಂಡಿಗೆ ಒಪ್ಪಿಸ್ಬಿಟ್ಟಿರ್ತೀರ, ಆದರೆ ಮದುವೆ ಮಾಡೋಕ್ಕೆ ಸಾಲ. ಏನು ಸಾಲ? ದೌರಿ ಕೇಳ್ತಾ ಇದ್ರೆ ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಬರಲ್ಲ, ಮಗಳು ಆಯ್ತಾ ಇರಬೇಕು, ನೇಣು ಹಾಕೊಂಡ್ಬಿಡ್ತಾಳೆ, ಋಣ ಅಲ್ಲಿಂದ ಎಲ್ಲ ಕಟ್ ಮಾಡ್ತಾ ಹೋಗ್ತಾನೆ. ಲೈಫಲ್ಲಿ ಹೆಂಡತಿ ಮಕ್ಕಳು ಕಟ್ಟು, ಲೈಫಲ್ಲಿ ಆರ್ಥಿಕ ಪರಿಸ್ಥಿತಿ ಕಟ್ಟು, ಕೆಲ್ಸಕ್ಕೆ ಹೋಗ್ತಾ ಇದೆಯಾ, ಲೋನ್ ತೊಗೊಂಡಿದ್ಯಾ, ಲೋನ್ ತೊಗೊಂಡಿರೋದಕ್ಕೆ ತೀರ್ಸಕ್ಕಾಗಲ್ಲ, ಹಾಗೆ ಮಾಡಿಟ್ಬಿಡ್ತಾನೆ ದೇವರು. ತೀರ್ಸಕ್ಕಾಗ್ದಿದ್ದು ಏನು ಮಾಡ್ತೀಯಾ, ಫ್ರೆಂಡ್ ಹತ್ರ ಮತ್ತೆ ಸಾಲ ಮಾಡ್ತೀಯಾ, ಸಾಲದವ್ನು ಮಾಡಿಟ್ಬಿಡ್ತಾನೆ ನಿನ್ನ. ರೋಡಲ್ಲಿ ಯಾವ ಕಾಲಕ್ಕೂ ಊರೂರು ಬೀದಿ ಬೀದಿ ಅಲಿಯೋ ಥರ ಮಾಡಿಟ್ಬಿಡ್ತಾನೆ. ಯಾಕೆಂದ್ರೆ ಯಾರ್ದೋ ಋಣವನ್ನ ಜೂನ್ 6ನೇ ತಾರೀಕು ಒಳಗೆ ವಾಪಸ್ ನೀವು ಕೊಡದೇ ಇದ್ದರೆ, ಯಾರ್ಯಾರು ಸಾಲ ತಂದಿರ್ತೀರಾ, ಲೋನ್ ಮುಖ ತಂದಿರ್ತೀರೋ, ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಲಿಲ್ವೋ, ಎಲ್ಲರಿಗೂ ನಿಮ್ಮ ಹಣೆ ಬರ ಬರೆದಿಟ್ಕೊಂಬಿಡಿ. ನಿಜವಾಗ್ಲೂ ಕಳ್ತನ ತಪ್ಪಿಸ್ಕೊಂತಾ ಇದ್ರಿ ಯಾವ ಕಾಲಕ್ಕೂ ಉದ್ಧಾರ ಆಗಲ್ಲ ಜೂನ್ 6ರ ಮೇಲೆ. ಯಾಕೆಂದ್ರೆ ಶನಿ ಬಹಳ ಪ್ರಭಾವಶಾಲಿ ಕೂತ್ಕೊಂತಾನೆ, ಪ್ರತಿಯೊಬ್ಬರನ್ನು ವಸೂಲ್ ಮಾಡಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಅವನೇ ವಸೂಲ್ ಮಾಡಕ್ಕೆ ನಿಂತ್ಕೊಂಡಾಗ ಇಡೀ ಜಗತ್ತಿಗೆ ನೀವು ನಾನು ಏನು ಮಾಡೋಕ್ಕಾಗತ್ತೆ? ನೀವು ಕಾಯ್ತಾ ಇರ್ತೀರಾ, ನಾನು ನೋಡ್ತಾ ಇರ್ತೀನಿ. ನೀವಿಬ್ರು ಕಾಯ್ತಾ ಇದ್ದಾಗ ಬೇರೆಯವ್ರ ಗತಿ ಏನಾಗತ್ತೆ ನೋಡೋಣ.